ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ಹೌ ಟು ಪಾಸ್ M1 in 10 days ಅಂದ್ಬಿಟ್ಟು 9 ವಿಡಿಯೋ ಬಿಟ್ಟಿದ್ದೀನಿ. ಇದು 10ನೇ ವಿಡಿಯೋ. ಇನ್ನೂ ಒಂದು ವಿಡಿಯೋ ಬೇಕಾಗುತ್ತೆ, ಆಯಿತಾ? ನೋಡಿ, ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಲಿಮಿಟ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಲಿಮಿಟ್ಸಲ್ಲಿ ಒಂದು ಫಾರ್ಮುಲಾ ಯಾವುದು, ಲಿಮಿಟ್ ಆಸ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ ಬಂದಾಗ ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಅದೇ ಥರ ಇನ್ನೊಂದು ಇನ್ಫಿನಿಟಿ ಅಂತ ಬಂದಾಗ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟೆ ನಿಮಗೆ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಇನ್ಫಿನಿಟಿ ಬಂದಾಗ ಅದರಲ್ಲಿ 2 ಟೈಪ್ ಹೇಳ್ಕೊಟ್ಟೆ. ಒಂದು ಡೈರೆಕ್ಟ್ ಇರ್ತದೆ ಕಾಮನ್ ತೆಗೆ, ಇನ್ನೊಂದು ಫ್ಯಾಕ್ಟರ್ಸ್ ಥರ ಬ್ರ್ಯಾಕೆಟ್ ಕೊಟ್ಟಿರ್ತಾರೆ. ಈಗ ಲಿಮಿಟ್ಸ್ ಕಂಟಿನ್ಯೂಯೇಷನ್ ಪಾರ್ಟ್ ಹೋಗೋಣ. ನೋಡಿ, ಲಿಮಿಟ್ಸ್ ಅಲ್ಲಿ ನೆಕ್ಸ್ಟ್ ಫಾರ್ಮುಲಾ ನಿಮಗೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ x to the power n minus a to the power n by x minus a. ನೋಡಿ, ಈ ತರ ಏನಾದರೂ ಇದ್ರೆ ಇದರ ಆನ್ಸರ್ n minus 1 ಅಂತ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ, ಇದು ನೆಕ್ಸ್ಟ್ ಫಾರ್ಮುಲಾ. x to the power n minus a to the power n by x minus a ಅಂತ ಬಂದ್ರೆ ಅದ್ರದ್ದು ಆನ್ಸರ್ ಏನು, n minus 1. ಈಗ ಇದ್ರ ಮೇಲೆ ಒಂದಷ್ಟು ಯಾವ ತರ ಪ್ರಾಬ್ಲಮ್ಸ್ ನಿಮ್ಗೆ ಕೇಳ್ಬೋದು, ಇಂಪಾರ್ಟೆಂಟ್ ಆಗಿರೋದು ಹೇಳ್ಕೊಡ್ತೀನಿ. ನೋಡಿ, ಸಪೋಸ್ ನಿಮಗೆ ಫಸ್ಟ್ ಪ್ರಾಬ್ಲಮ್, ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 2 x to the power 5 minus 2 to the power 5 divided by x minus 2. ನೋಡಿ, ಈ ತರ ಕೊಟ್ಬಿಟ್ರು ಒಂದ್ ಕಡೆ. ಈಗ ಇದು ಇದೇ ತರ ಇದೆ ಅಲ್ವಾ? ನೋಡಿ, ಇದೇ ತರ ಇದೆ. ಇದೇ ತರ ಅಂದ್ರೆ ನೋಡಿ, ಇದ್ರ ಕೆಳಗಡೆ ಬೇಕಂದ್ರೆ ಫಾರ್ಮುಲಾನೇ ಬರ್ಕೊಳ್ಳಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ x to the power 5 minus x to the power n minus a to the power n by x minus a ಅಂತ ಬಂದ್ರೆ ಇದ್ರದ್ದು ಆನ್ಸರ್ ಏನಪ್ಪ, n minus 1. ಈಗ ನೋಡಿ, ಎರಡನ್ನೂ ಕಂಪೇರ್ ಮಾಡಿ ಸೇಮ್ ಹಂಗೆ ಇದೆ ಅಲ್ವಾ? ನೋಡಿ, ಸೇಮ್ ಅದೇ ತರನೇ ಇದೆ. ಒಂದೇ ಒಂದು ಏನಪ್ಪಾ ಅಂದ್ರೆ n ಜಾಗದಲ್ಲಿ ಇಲ್ಲಿ 5 ಇದೆ, a ಜಾಗದಲ್ಲಿ 2 ಇದೆ. ಸರಿನಾ? ಅಂದ್ರೆ ಈಗ ಇದನ್ನ ಹೆಂಗ್ ಬರಿಬಹುದು, ಇದಕ್ಕೆ ಆನ್ಸರ್ ಏನು, ಇಲ್ಲಿ n ಅಂದ್ರೆ 5 ಆಗುತ್ತೆ, a ಅಂದ್ರೆ 2 ಆಗುತ್ತೆ. therefore ಇದ್ರದ್ದು ಆನ್ಸರ್ ಏನಪ್ಪ, n minus 1. n ಅಂತಂದ್ರೆ 5 into 2 to the power 5 minus 1, 5 into 2 to the power 4, 5 into 16, 5 16s are 80. ನೋಡಿ, ಈ ತರ ಏನಾದರೂ ಪ್ರಾಬ್ಲಮ್ ಬಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ನೋಡಿ, ಫಾರ್ಮುಲಾ ಪ್ರಕಾರ n minus 1, ಇಲ್ಲಿ n ಜಾಗದಲ್ಲಿ 5 ಇದೆ, a ಜಾಗದಲ್ಲಿ 2 ಇದೆ. ಅದೇ ತರ ಇನ್ನೊಂದು ಲೆಕ್ಕ ತಗೋತೀನಿ. ಸಪೋಸ್ ಹಿಂಗಿತ್ತು, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 x to the power 3 minus 3 to the power 3 x minus 3. ನೋಡಿ, ಇದು ಇದೇ ಫಾರ್ಮುಲಾ ತರ ಇದೆ ಅಲ್ವಾ? ನೋಡಿ, x ಜಾಗದಲ್ಲಿ x ಇದೆ, a ಜಾಗದಲ್ಲಿ 3 ಅಂತ ಇದೆ, ಮತ್ತೆ n ಜಾಗದಲ್ಲೂ 3 ಇದೆ. ಅಂದ್ರೆ n is equal to 3 ಆಗುತ್ತೆ, a is also equal to 3. ಆನ್ಸರ್ ಏನು, n minus 1. n ಜಾಗದಲ್ಲೂ 3 ಹಾಕಬೇಕು, a ಜಾಗದಲ್ಲೂ 3 ಹಾಕಬೇಕು. 3 into 3 to the power 3 minus 1, 3 into 3 square, 3 into 9, 3 9s are 27. ನೋಡಿ, ಈ ತರ ಯಾವ ನಂಬರ್ ಆರ ಬರಲಿ, ಈ ಫಾರ್ಮಲ್ ಇತ್ತು ಅಂತಂದ್ರೆ ಅದಕ್ಕೆ ಆನ್ಸರ್ ಏನು, n minus 1. ಸರಿನಾ? ಈಗ ಸಪೋಸ್ ನಿಮ್ಗೆ ಏನ್ ಮಾಡ್ತಾರೆ, x to the power 4 minus 81 divided by x minus 3 ಕೊಟ್ಬಿಡ್ತಾರೆ. ಈಗ ಇದು ಈ ಫಾರ್ಮಲ್ ಇದೆಯಾ? ಇಲ್ಲ. ಯಾಕಿಲ್ಲ? ಇಲ್ಲೇನೋ ಸರಿಗಿದೆ ಪವರ್, ಇಲ್ಲಿ ಪವರ್ ಇಲ್ಲ. ಪವರ್ ಇಲ್ಲದಾಗ ನಾವೇನ್ ಮಾಡ್ಬೇಕು, ಪವರ್ ಬರಂಗ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳ್ಳೋದು ನೋಡಿ, ಹೆಂಗ್ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿ, ಈ ತರ ಕೊಟ್ಟಾಗೆಲ್ಲ ನೀವೇನ್ ಮಾಡಿ, ಎಕ್ಸಾಮ್ ಅಲ್ಲಿ ಫಾರ್ಮುಲಾ ಬರೀರಿ. ಫಾರ್ಮುಲಾ 1 ಮಾರ್ಕ್ ಇರ್ತದೆ. ಫಾರ್ಮುಲಾ ಬರೆದಿ n ಅಂದ್ರೆ ಏನು, a ಅಂದ್ರೆ ಏನು ಬರ್ಕೊಂಡು n ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಅಷ್ಟೇ. ಈಗ ಇದು ಈ ಫಾರ್ಮಲ್ ಇಲ್ಲ, ಈ ಫಾರ್ಮ್ಗೆ ಬರ್ಸ್ಕೋಬೇಕು. ಹೆಂಗ್ ಬರ್ಸ್ಕೊಳ್ಳೋದು ನೋಡಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 3 x to the power 4 ಮೈನಸ್, ಈಗ 81 ಅನ್ನ ಹೆಂಗ್ ಬರಿಬೋದಪ್ಪ ಅಂದ್ರೆ 3 to the power 4 ಬರಿಬಹುದು. ಸರ್, ಏನಕ್ಕೆ ನೀವು 3 ನೇ ತಗೊಂಡ್ರಿ, 9 to the power 2 ಬರಿಬಹುದಲ್ವಾ? 9 ಸ್ಕ್ವೇರ್ ಅಂದ್ರೆ 81 ಆಗುತ್ತೆ. ಏನಕ್ಕಪ್ಪ 3 ತಗೊಂಡೆ ಅಂದ್ರೆ ಇಲ್ಲಿ 3 ಇದೆ ಅಲ್ವಾ, ಅದಕ್ಕೆ. ಇಲ್ಲೂ 3 ಇದೆ, ಅದಕ್ಕೆ. ನಿಮ್ಗೆ ಸರ್ ಅದೇನು ಗೊತ್ತಾಯ್ತಾ ಇಲ್ಲ ಅಂತಂದ್ರೆ ಏನೂ ಇಲ್ಲ, ಇಲ್ಲಿ ಯಾವ ನಂಬರ್ ಐತೆ ಅದು ಬರೀರಿ, ಪವರ್ ಯಾವ್ದೈತೆ ಬರೀರಿ. ನೋಡಿ, ಇಲ್ಲಿ ಯಾವ ನಂಬರ್ ಐತೆ 3, ಇಲ್ಲಿ ಯಾವ ಪವರ್ ಐತೆ 4.
ಏನಿಲ್ಲ 3⁴ ಅಂತ ಬರೆಯೋದು ಡಿವೈಡ್ ಬೈ x ಮೈನಸ್ 3. ಈಗ ಅಲ್ಲಿ n ಅಂದ್ರೆ ಎಷ್ಟಪ್ಪ? n ಅಂದ್ರೆ 4, a ಅಂದ್ರೆ 3, n ಗೆ 4 ಹಾಕಿ. 4 ಇಂಟು 3⁴ ಮೈನಸ್ 1, 4 ಇಂಟು 3⁴, 4 ಇಂಟು 3 ಕ್ಯೂಬ್ ಅಂದ್ರೆ 27, 4 ಇಂಟು 27 ಅಂದ್ರೆ 108. ನೋಡಿ ಈ ತರ ಈ ಫಾರ್ಮುಲಾ ಬಂದಾಗ ನೋಡಿ ಹಿಂಗ್ ಮಾಡಬೇಕು. ನೋಡಿ ಇದೇ ಫಾರ್ಮುಲಾಗೆ ಏನ್ ಮಾಡ್ತಾರೆ, ಸ್ವಲ್ಪ ಚೇಂಜ್ ಮಾಡ್ಬಿಡ್ತಾರೆ. ಏನಪ್ಪ ಚೇಂಜ್ ಅಂತಂದ್ರೆ evaluate limit as x tends to 2, x to the power 5 minus 2 to the power 5, x to the power 3 minus 2 to the power 3. ನೋಡಿ ಈಗ ಕೊಟ್ಬಿಡ್ತಾರೆ. ಈಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಡಿನಾಮಿನೇಟರ್ ಕ್ಯೂಬ್ ಇರಬಾರ್ದು, ಪವರ್ ಇರಬಾರ್ದು, ಬರೀ x ಮೈನಸ್ 2 ಇರಬೇಕಿತ್ತು. ಈಗ ಈ ತರ ಬಂದಾಗ ಹೆಂಗೆ ಸಾಲ್ವ್ ಮಾಡೋದು? ನೋಡಿ ಈ ತರ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಲಿಮಿಟ್ ಆಸ್ x ಟೆಂಡ್ಸ್ ಟು 2, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡನ್ನೂ ಡಿವೈಡ್ ಬೈ x ಮೈನಸ್ 2 ಮಾಡ್ಕೊಳ್ಳಿ. ನೋಡಿ ಈ ತರ ಬರೀಬೋದಾ? ನೋಡಿ ಈ ತರ ಕೊಟ್ಟಾಗ, ಪ್ರಾಬ್ಲಮ್ ಕೊಟ್ಟಾಗ ಏನ್ ಮಾಡ್ಕೋಬೇಕು? ಡಿವೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ x ಮೈನಸ್ 2. ಏನಕ್ಕೆ x ಮೈನಸ್ 2ನೇ? ನೋಡಿ x ಐತೆ 2 ಐತೆ, ಹಂಗಿದ್ರೆ ಮಾತ್ರ ನಮ್ಗೆ ಆ ಫಾರ್ಮುಲಾ ಬರೋದು. ಯಾವ ಫಾರ್ಮುಲಾ? ನೋಡಿ ಫಾರ್ಮುಲಾ ಬರೀಲೇಬೇಕು ಕಂಪಲ್ಸರಿ. ಲಿಮಿಟ್ ಆಸ್ x ಟೆಂಡ್ಸ್ ಟು a, x ಟು ದಿ ಪವರ್ n ಮೈನಸ್ a ಟು ದಿ ಪವರ್ n ಬೈ x ಮೈನಸ್ a ಅಂದ್ರೆ n ಮೈನಸ್ 1. ನೋಡಿ ಆ ಫಾರ್ಮುಲಾ ಬರೀಬೇಕು. ಈ ತರ ಪ್ರಾಬ್ಲಮ್ ಬಂದ ತಕ್ಷಣ ಫಾರ್ಮುಲಾ ಬರ್ಬಿಡಿ, 1 ಮಾರ್ಕ್ ಬಂದ್ಬಿಡುತ್ತೆ. ಈಗ ನಾವೇನ್ ಮಾಡ್ಬೋದು, ನಿಮ್ಗೆ ಹೇಳ್ಕೊಟ್ಟೆ, ಲಿಮಿಟ್ ಅಲ್ಲಿ ಸ್ಪ್ಲಿಟ್ ಮಾಡ್ಕೋಬಹುದು. ಇದಕ್ಕೊಂದ್ಸರಿ ಲಿಮಿಟ್ ಹಾಕೊಳ್ಳಿ, ಇದಕ್ಕೊಂದ್ಸರಿ ಲಿಮಿಟ್ ಹಾಕೊಳ್ಳಿ. ನೋಡಿ ಲಿಮಿಟ್ ಆಸ್ x ಟೆಂಡ್ಸ್ ಟು 2, x ಟು ದಿ ಪವರ್ 5 ಮೈನಸ್ 2 ಟು ದಿ ಪವರ್ 5 ಡಿವೈಡ್ ಬೈ x ಮೈನಸ್ 2 whole divided by limit as x tends to 2, x to the power 3, 2 to the power 3, x minus 2. ಈಗ ನೋಡಿ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ಕೋಬಹುದು, ಇದಕ್ಕೂ ಫಾರ್ಮುಲಾ ಅಪ್ಲೈ ಮಾಡ್ಕೋಬಹುದು. ಇದಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ? 5 ಇಂಟು 2 ಟು ದಿ ಪವರ್ 5 ಮೈನಸ್ 1, 3 ಇಂಟು 2 ಟು ದಿ ಪವರ್ 3 ಮೈನಸ್ 1, 5 ಇಂಟು 2 ಟು ದಿ ಪವರ್ 4, 3 ಇಂಟು 2 ಟು ದಿ ಪವರ್ 2, 5 ಇಂಟು 2 ಟು ದಿ ಪವರ್ 4 ಅಂದ್ರೆ 2 ನ 4 ಟೈಮ್ಸ್ ಬರ್ಕೊಳ್ಳಿ, 2 ನ 2 ಟೈಮ್ಸ್ ಬರ್ಕೊಳ್ಳಿ. 1 2 1 2 ಕ್ಯಾನ್ಸಲ್, 1 2 1 2 ಕ್ಯಾನ್ಸಲ್, 5 2 10, 10 2 20 by 3. ನೋಡಿ ಈ ತರ ಎರಡು ಸೈಡ್ ಈ ತರ ಪವರ್ ಕೊಟ್ಬಿಟ್ರೆ ಈ ತರ ಡಿವೈಡ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡ್ಕೊಂಡು ಮಾಡಬೇಕು. ನೋಡಿ ಇದರಲ್ಲೇ ಇನ್ನೊಂದು ಟೈಪ್ ಇದೆ. ಏನಪ್ಪಾ ಇನ್ನೊಂದು ಟೈಪ್ ಅಂದ್ರೆ, ನಿಮಗೆ ಜಾಸ್ತಿ ಎಕ್ಸಾಮ್ ಇದನ್ನೇ ಕೇಳೋದು. 3 ಮಾರ್ಕ್ಸ್ ಕೇಳಿದ್ರೆ ಈ ತರನೇ ಕೇಳ್ತಾರೆ. +3 + 8 ಡಿವೈಡ್ ಬೈ x + 2, x ಟೆಂಡ್ಸ್ ಟು -2 ಅಂತ ಕೊಡ್ತಾರೆ. ಎವ್ಯಾಲ್ಯೂಯೇಟ್ ಲಿಮಿಟ್ ಆಸ್ x ಟೆಂಡ್ಸ್ ಟು -2, x³ + 8 ಡಿವೈಡ್ ಬೈ x + 2. ಈಗ ಇದಕ್ಕೆ ಆ ಫಾರ್ಮುಲಾ ಹಾಕಕ್ಕಾಯ್ತದ? ಈ ಫಾರ್ಮುಲಾ ಲಿಮಿಟ್ ಆಸ್ x ಟೆಂಡ್ಸ್ ಟು a, x ಟು ದಿ ಪವರ್ n ಮೈನಸ್ a ಟು ದಿ ಪವರ್ n ಬೈ x ಮೈನಸ್ a. ನೋಡಿ ಈ ಫಾರ್ಮುಲಾ ಹಾಕಕ್ಕಾಗಲ್ಲ. ಯಾಕಪ್ಪ ಹಾಕಕ್ಕಾಗಲ್ಲ? ಮತ್ತೆ ಪ್ಲಸ್ ಇದೆ, ಆಮೇಲೆ ಕ್ಯೂ ಇದು ಇಲ್ಲ, ಪವರ್ ಇಲ್ಲ. ಆಯ್ತು, ಪವರ್ ಮೈನಸ್ ಬೇಡ ಬಿಡಿ. ಫಸ್ಟ್ ಏನ್ ಮಾಡ್ತೀನಿ, ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಸರ್ ಇಲ್ಲಿ ಕ್ಯೂಬ್ ಇದೆ, ಕ್ಯೂಬ್ ಇಲ್ಲ. ಆಯ್ತು, ಕ್ಯೂಬ್ ಮಾಡ್ಕೊಳ್ಳೋಣ. 2 ಕ್ಯೂಬ್ ಡಿವೈಡ್ ಬೈ ಅಲ್ವಾ 8 ನ 2 ಕ್ಯೂಬ್ ಅಂತ ಬರೀಬಹುದು ಅಲ್ವಾ, ಪ್ಲಸ್ ಡಿವೈಡ್ ಬೈ x. ಈಗ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಒಬ್ಬೊಬ್ರು ಏನ್ ಮಾಡ್ತಾರ, ಹ್ಞೂ ಸರ್ ಮಾಡ್ಬೋದು ಈಗ ಅಂದ್ಬಿಡ್ತಾರೆ. ಆದ್ರೆ ನೋಡಿ ಇಲ್ಲಿ ಮಧ್ಯ ಪ್ಲಸ್ ಇದ್ರೆ ಮಾಡಕ್ಕಾಗಲ್ಲ. ಮಧ್ಯ ಏನಿರ್ಬೇಕು? ಮೈನಸ್ ಇರ್ಬೇಕು. ನೋಡಿ ಇಲ್ಲಿ ಪ್ಲಸ್ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೈನಸ್ ಇರ್ತದೆ. ಆಯ್ತಾ? ಈಗ ಇದನ್ನ ಲಿಮಿಟ್ ಆಸ್ x ಟೆಂಡ್ಸ್ ಟು -2. ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನಾನು ಮಾಡಲ್ ಪೇಪರ್ ಅಲ್ಲಿ ಇದೇ ಕೊಟ್ಟಿರೋದು. x³ ಇದನ್ನ ಹಿಂಗ್ ಬರ್ಕೋಬೇಕು, -2 ಕ್ಯೂಬ್ ಡಿವೈಡ್ ಬೈ x ಮೈನಸ್ -2. ನೋಡಿ ಈ ತರ ಬರ್ಕೋಬೇಕು. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಈ ನಂಬರು ಈ ನಂಬರ್ ಮೂರು ಸೇಮ್ ಇರಬೇಕು. ನೋಡಿ ಈ ನಂಬರ್ ಸೇಮ್ ಇರಬೇಕು, ಮೈನಸ್ ಇರಬೇಕು, ಈ ಮೇಲೂ ಸೇಮ್ ಇರಬೇಕು, ಇಲ್ಲಿ x ಇರಬೇಕು. ಹಂಗಿದ್ರೆ ಮಾತ್ರ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗೋದು. ಈ ತರ ಪ್ಲಸ್ ಬಂದಾಗ ನೆನ್ಪಿಟ್ಕೊಳ್ಳಿ,
ಮೈನಸ್ ಹಾಕ್ಬೇಕು, ಇಲ್ಲಿ ಹಾಕ್ಬಿಟ್ಟು ಬ್ರಾಕೆಟ್ ಅಲ್ಲಿ -2 ಹೋಲ್ ಕ್ಯೂಬ್. ನಿಮ್ಗೆ ಇಲ್ಲಿ ಬಂದ್ರೆ 2 ಕ್ಯೂಬ್ ಬರುತ್ತೆ, ಇಲ್ಲ 3 ಕ್ಯೂಬ್ ಬರುತ್ತೆ ಅಷ್ಟೇ, ಇನ್ನೇನು ಜಾಸ್ತಿ ಬರಲ್ಲ. 2 ಕ್ಯೂಬ್ ಇಲ್ಲ 3 ಕ್ಯೂಬ್ ಅಷ್ಟೇ ಬರೋದು. -2 ಹೋಲ್ ಕ್ಯೂಬ್. ಡಿನಾಮಿನೇಟರ್ ಅಷ್ಟೇ ನೋಡಿ, ಮೈನಸ್ ಆಫ್ -2. ನೋಡಿ ಇದೇನಾಯ್ತದೆ, ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಆಫ್ -2 ಅಂದ್ರೆ ಮೈನಸ್ ಇಂಟು ಮೈನಸ್ +2ನೇ ಬರ್ತದೆ. +2 ಇದ್ರೆ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ತರ ಬರ್ಕೋಬೇಕು. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಮಧ್ಯೆ ಪ್ಲಸ್ ಬಂದ್ಬಿಟ್ರೆ ಈ ತರ ಮಾಡಬೇಕು. ಈಗ ಇದಕ್ಕೆ ಏನಪ್ಪ ಫಾರ್ಮುಲಾ, ಸೇಮ್ NA n-1 ಅಲ್ವಾ. n ಅಂದ್ರೆ ಏನು 3, a ಅಂದ್ರೆ ಏನು -2. ನೋಡಿ a ಅಂದ್ರೆ ಇದು 3 - 1, 3 × -2 to the power 2, 3 × -2 ಸ್ಕ್ವೇರ್ ಅಂದ್ರೆ 4, 3 4s 12. ನೋಡಿ ಈ ತರ ಪ್ಲಸ್ ಬರೋದೇ ಕೇಳೋದು, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಪ್ಲಸ್ ಬರೋದೆ. ಈಗ ಇದೇ ಪ್ರಾಬ್ಲಮ್ಗೆ ಸಪೋಸ್ ನಿಮ್ಗೆ ಹಿಂಗ್ ಕೊಟ್ಬಿಟ್ರು x³ + 27 ಅಂತ. ಇಲ್ಲಿ 3 ಕೊಡ್ತಾರ, 27 ಕೊಟ್ರೆ ಇದು 3 ಕ್ಯೂಬ್ ಅಂತ ಬರ್ಕೋಬೇಕು. ಇಲ್ಲಿ -3 ಆಯ್ತದೆ, ಇದು -3 ಆಯ್ತದೆ. 3 × -3 to the power 3 - 1, 3 × 9, 3 × 9 ಅಂದ್ರೆ 27. ಇಲ್ಲ ಈ ಲೆಕ್ಕ, ಇಲ್ಲ ಹಿಂದ್ಗಡೆ ಕೊಟ್ಟಿನಲ್ಲ 8, ಎರಡರಲ್ಲಿ ಒಂದು 100% ಬರುತ್ತೆ. ಗ್ಯಾರಂಟಿ ಕ್ವಶನ್, ಕಲ್ತ್ಕೋಬೇಕು. ಗೊತ್ತಾಯ್ತಾ? ನೋಡಿ ಈ ತರ ಪವರ್ಗಳು ಬಂದ್ರೆ ಹಿಂಗ್ ಮಾಡ್ಬೇಕು. ಇದರಲ್ಲೇ ಇನ್ನೊಂದು ಏನ್ ಮಾಡ್ತಾರೆ ನಿಮ್ಗೆ ಅಂದ್ರೆ, ಇದೇ ಟೈಪ್ ಅಲ್ಲಿ ನೋಡಿ ಹಿಂಗ್ ಕೊಟ್ಬಿಡ್ತಾರೆ. evaluate limit as x tends to 2, square root of x minus square root of 2 divided by x minus 2. ನೋಡಿ ಇದಕ್ಕೆ ಈ ತರ ಕೊಟ್ಟಾಗ ನಾವು ಇದನ್ನ ರಾಡಿಕಲ್ ಫಾರ್ಮ್ ಅಂತ ಕರೀತಾರೆ. ಇದನ್ನ ರಾಡಿಕಲ್ ಫಾರ್ಮ್, ಅದನ್ನ ಇಂಡೆಕ್ಸ್ ಫಾರ್ಮ್ ಗೆ ಚೇಂಜ್ ಮಾಡಬೇಕು. ನೋಡಿ ರೂಟ್ x ನ ಇಂಡೆಕ್ಸ್ ಫಾರ್ಮ್ ಮಾಡಿದ್ರೆ x to the power 1/2 ಅಂತ, ಇದು 2 to the power 1/2 x minus 2. ನೋಡಿ ಈಗ ಅದೇ ಫಾರ್ಮ್ ಬಂತ, ಈ ಫಾರ್ಮ್ ಬಂತು. ಲಿಮಿಟ್ as x tends to a, x to the power n minus a to the power n by x minus a. ಇದಕ್ಕೆ ಆನ್ಸರ್ NA n-1. ಇಲ್ಲಿ n ಜಾಗದಲ್ಲಿ ಏನಿದೆ ಆಫ್ 1/2, a ಜಾಗದಲ್ಲಿ 2 ಇದೆ. ಈಗ ಏನಾಯ್ತದೆ, NA n-1 1/2 2 to the power 1/2 minus 1, 1/2 2 to the power 1/2 minus 1 ಅಂದ್ರೆ ಆಫ್ -1 ಅಂತ. ಆಫ್ -1 ಅಂದ್ರೆ ಮೈನಸ್ ಆಫ್. ಬೇಕಂದ್ರೆ ಇಲ್ಲಿಗೆ ನಿಲ್ಲಿಸಬಹುದು, ಇಲ್ಲ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂತಂದ್ರೆ 1/2 ಈ 2 to the power ಮೈನಸ್ ಆಫ್ ನ ಪ್ಲಸ್ ಮಾಡ್ಕೋಬೇಕು ಅಂತಂದ್ರೆ ಡಿನಾಮಿನೇಟರ್ ತರಬೇಕು. ಡಿನಾಮಿನೇಟರ್ ಬಂತಂದ್ರೆ 2 to the power ಹಾಫ್ ಅಂತ ಬರುತ್ತೆ. 1/2 1/2 to the power ಹಾಫ್ ಅಂದ್ರೆ √2, 1/2 √2 ಬರುತ್ತೆ. ನೋಡಿ ಈ ತರ ಏನಾದ್ರು ರೂಟ್ ಅಂತ ಕೊಟ್ರೆ ಈ ತರ ಮಾಡ್ಕೊಂಡು ಇಂಡೆಕ್ಸ್ ಫಾರ್ಮ್ ಗೆ ಚೇಂಜ್ ಮಾಡಿ ಮಾಡ್ಕೋಬೇಕು. ಸಪೋಸ್ ನಿಮಗೆ ಕ್ಯೂಬ್ ರೂಟ್ ಆಫ್ x ಕೊಟ್ರೆ ಇದು ಇಂಡೆಕ್ಸ್ ಫಾರ್ಮ್ ಮಾಡೋದು ಹೆಂಗೆ, x to the power 1/3 ಬರುತ್ತೆ. ಕ್ಯೂಬ್ ರೂಟ್ ಆಫ್ x ಕೊಟ್ರೆ, ಕ್ಯೂಬ್ ರೂಟ್ ಆಫ್ 2 ಕೊಟ್ಟಿದ್ರೆ 2 to the power 1/3. ನೋಡಿ ಈ ತರ. ನೋಡಿ ಈ ಫಾರ್ಮುಲಾದಲ್ಲಿ ಹಿಂಗೆ ಕೇಳೋದು. ನೋಡಿ ನೆಕ್ಸ್ಟ್ ಇನ್ನೊಂದು ಟೈಪ್ ಇದೆ ಲಿಮಿಟ್ಸ್ ಅಲ್ಲಿ. ನಿನ್ನೆ ಇನ್ಫಿನಿಟಿ ಹೇಳ್ಕೊಟ್ನಲ್ಲ, ಅದೇ ಟೈಪ್ ಅಲ್ಲಿ ನಂಬರ್ ಕೊಟ್ಬಿಡ್ತಾರೆ. ನಂಬರ್ ಅಂದ್ರೆ ನೋಡಿ ಲಿಮಿಟ್ ಆಸ್ x tends to 1 x² minus 3x plus 2 divided by x² minus 5x plus 4. ನೋಡಿ ಈ ತರ ಕೊಟ್ಬಿಡ್ತಾರೆ ಒಂದೊಂದ್ಸರಿ. ಈ ತರ ಕೊಟ್ಟಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ನೋಡಿ ಈ ತರ ಅಂತಂದ್ರೆ ಇದು ಯಾವ ಟೈಪ್ ಅಪ್ಪ ಅಂದ್ರೆ, ಇಲ್ಲಿ ಇನ್ಫಿನಿಟಿ ಇಲ್ಲ, ಇನ್ಫಿನಿಟಿ ಬಿಟ್ಟು ಬೇರೆ ಏನೋ ಇದೆ. ಬೇರೆ ಏನು ಅಂದ್ರೆ ನಂಬರ್ಗಳು 1 2 3 0 5 ಆ ತರ ಇದ್ದಾಗ ಹಿಂಗ್ ಮಾಡ್ಬೇಕು. ಫಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ x ಜಾಗಕ್ಕೆ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1² 3 × 1 plus 2 divided by 1² minus 5 × 1 plus 4. 1² ಅಂದ್ರೆ 1, 1 minus 3 plus 2, 1 minus 5 plus 4. This is equal to 0/0. ನೋಡಿ 0/0 ಅಂತ ಬಂದ್ರೆ ಅದಕ್ಕೆ ಅರ್ಥ ಇಲ್ಲ.
ಇಟ್ ಈಸ್ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ. ಇಂಡಿಟರ್ಮಿನೇಟ್ ಫಾರ್ಮ್. ನೋಡಿ ಈ ತರ ಬಂದಾಗ ಇದು ಆನ್ಸರ್ ಅಲ್ಲ, ಬೇರೆ ಏನೋ ಆನ್ಸರ್ ಇದೆ. ಅದು ಬೇರೆ ಇನ್ನೂ ಏನೋ ಒಂದು 2-3 ಸ್ಟೆಪ್ ಮಾಡಬೇಕು. ಅದೇನು ಅಂತ ಹೇಳ್ಕೊಡ್ತೇನೆ. ಈಗ ಸಪೋಸ್ ನಿಮಗೆ ಈ ತರ ಬರದೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಹಿಂಗ್ ಗೊತ್ತು ಒಂದು ಕಡೆ 0/2 = 0 ಇದು ಆನ್ಸರ್ ಆಗುತ್ತೆ. ಆರ್ 1/5 ನೋಡಿ = 1/5 ಇದು ಆನ್ಸರ್ ಆಗುತ್ತೆ. ಅಥವಾ 3/0 ನೋಡಿ ಇದು ಆನ್ಸರ್ ಆಗಲ್ಲ, ಯಾಕಂದ್ರೆ ಇನ್ಫಿನಿಟಿ ಅಂತ ಬಂದ್ಬಿಡುತ್ತೆ. ಇನ್ಫಿನಿಟಿ ಬರಬಾರ್ದು. ನೋಡಿ ನಿಮಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾದರೂ ಈ ತರ ಬಂದ್ರೆ, ಅದೇ ಈ ತರ ಅಲ್ಲ, ಇವೆರಡು ತರ ಬಂದ್ರೆ ಇದೇ ಆನ್ಸರ್. ಇಲ್ಲಿಗೆ ನಿಲ್ಲಿಸ್ಬೇಕು, ಮುಂದೆ ಏನು ಮಾಡಂಗಿಲ್ಲ. ನಿಮ್ಗೆ ಏನಾರ 0/0 ಬಂದ್ರೆ ನಿಮ್ಗೆ 100% 0/0 ಬರಂಗೆ ಕೊಟ್ಟಿರ್ತಾರೆ, ಸರಿನಾ? ಎಲ್ಲೋ ಅಪರೂಪ ನಿಮ್ಗೆ ಈ ತರ ಬರೋದು. ಈ ತರ ಬಂದ್ಬಿಟ್ರೆ ಅಲ್ಲೆಲ್ಲ ಲೆಕ್ಕ ತಪ್ಪಿರ್ತದೆ. ಲೆಕ್ಕ ತಪ್ಪಿದ್ರೆ ನಿಮ್ಗೆ ಅಡ್ವಾಂಟೇಜ್, ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು, ಮುಂದೆ ಏನು ಮಾಡಂಗಿಲ್ಲ. ಆಯ್ತಾ? 100% ಈ ತರ ಬರಲ್ಲ, ಎರಡು 0/0ನೇ ಬರುತ್ತೆ. 0/0 ಬಂದಾಗ ನೋಡಿ ಬರಲಿಲ್ಲ ಅಂದ್ರೆ ಇಲ್ಲಿಗೆ ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಈ ತರ ಏನಾದ್ರು ಬಂದ್ರೆ ಅಥವಾ ಈ ತರ ಏನಾದ್ರು ನ್ಯೂಮರೇಟರ್ 0 ಬಂದ್ರೆ, ಡಿನಾಮಿನೇಟರ್ ಏನಾದ್ರು ನಂಬರ್ ಬಂದ್ರೆ ಆನ್ಸರ್ 0, ಅದಕ್ಕೆ ಅಲ್ಲಿಗೆ ನಿಲ್ಲಿಸ್ಬೇಕು. ನ್ಯೂಮರೇಟರ್ ನಂಬರ್ ಡಿನಾಮಿನೇಟರ್ ನಂಬರ್ ಬಂದ್ರೆ ಅಲ್ಲೇ ನಿಲ್ಲಿಸ್ಬೇಕು. ನ್ಯೂಮರೇಟರ್ ನಲ್ಲಿ ನಂಬರ್ ಬಂದು ಡಿನಾಮಿನೇಟರ್ 0 ಬರಬಾರ್ದು, ಇನ್ಫಿನಿಟಿ ಆಗ್ಬಿಡ್ತದೆ, ಸರಿನಾ? ನೋಡಿ ಎಲ್ಲಾ ಲೆಕ್ಕಗಳು ಹೀಗೆ ಬರ್ತವೆ, 0/0ನೇ ಬರುತ್ತೆ, ಸರಿನಾ? ಇದು ಇಂಡಿಟರ್ಮಿನೇಟ್ ಫಾರ್ಮ್ ಅಂತ. ಈಗ ಇದಾದ್ಮೇಲೆ ಏನ್ ಮಾಡ್ಬೇಕು ನೋಡಿ, ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ತುಂಬಾ ಈಸಿ ಆಯ್ತದೆ. ಇದನ್ನ ಫ್ಯಾಕ್ಟರ್ ಮಾಡ್ಬೇಕಂತಂದ್ರೆ ಹಂಗೆ ಮಾಡ್ಬೋದು. ಎಷ್ಟೊಂದು ಮೆಥಡ್ ಇದಾವೆ. ನಿಮಗೆ ಕ್ಯಾಲ್ಕುಲೇಟರ್ ಎಕ್ಸಾಮ್ಗೆ ಅಲೋ ಮಾಡೋದ್ರಿಂದ ನಾನು ನಿಮ್ಗೆ ಏನಪ್ಪ ಹೇಳ್ತೀನಿ ಅಂತಂದ್ರೆ, ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ಇದನ್ನ ಫ್ಯಾಕ್ಟರ್ ಮಾಡ್ಕೋಬೇಕು. ಈಗ ಹೆಂಗೆ ಫ್ಯಾಕ್ಟರ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ. ಕ್ಯಾಲ್ಕುಲೇಟರ್ ನಲ್ಲಿ ಹೆಂಗೆ ಫ್ಯಾಕ್ಟರ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನಿಮ್ಗೆ. ನೋಡಿ ಫಸ್ಟ್ ಏನ್ ಮಾಡ್ಕೊಳ್ಳಿ, ನ್ಯೂಮರೇಟರ್ ಬರ್ಕೊಳ್ಳಿ, x² - 3x + 2. ಆಯ್ತಾ? ನೆಕ್ಸ್ಟ್ ಇದನ್ನು ಬರ್ಕೊಳ್ಳಿ, ಏನು x² - 5x + 4. ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಫ್ಯಾಕ್ಟರ್ಸ್ ಅಂದ್ರೆ ಹಿಂಗ್ ಬರಿಬೇಕು. ಈ ತರ x + 3 × ಈ ತರ ಬರ್ತದಲ್ಲ, ಈ ತರ ಬರಂಗ್ ಮಾಡ್ಕೋತಾ ಇದ್ದಾರೆ. ಈ ತರ ಬರಂಗ್ ಹೆಂಗ್ ಮಾಡೋದು ನೋಡಿ. ಕ್ಯಾಲ್ಕುಲೇಟರ್ ಇದ್ರೆ ಆರಾಮಾಗಿ ಮಾಡ್ಬೋದು. ನೋಡಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ABC ಏನು ಅಂತ ಬರ್ಕೊಳ್ಳಿ. ABC ಅಂದ್ರೆ x² ಹಿಂದೆ ಇರ್ತದಲ್ಲ, ಅದು a. x² ಹಿಂದೆ ಏನಿದೆ, ಏನೂ ಇಲ್ಲ ಅಂದ್ರೆ A1. x ಹಿಂದೆ ಇರ್ತದಲ್ಲ ಅದು b ಅಂದ್ರೆ -3. ಬರೀ ನಂಬರ್ ಇರ್ತದಲ್ಲ ಅದು c, ಸರಿನಾ? ABC ಗೊತ್ತಾಯ್ತು ಎಲ್ಲರಿಗೂ. x² ಹಿಂದೆ ಇರೋದು a, ಏನೂ ಇಲ್ಲ ಅಂದ್ರೆ 1. x ಹಿಂದೆ ಇರೋದು b, ಮೈನಸ್ ಇದೆ ಅದಕ್ಕೆ -3. ಬರೀ ನಂಬರ್ ಇರ್ತದಲ್ಲ ಅದು c. ಆಯ್ತಾ? ಈಗ ಇದಾದ್ಮೇಲೆ ನೀವೇನ್ ಮಾಡಿ ನೋಡಿ, ಕ್ಯಾಲ್ಕುಲೇಟರ್ ತಗೊಂಡು, ನಿಮ್ಮ ಹತ್ರ ಇನ್ನೊಂದು ಕ್ಯಾಲ್ಕುಲೇಟರ್ ಇದ್ರೆ ಅದು ಇನ್ನೂ ಈಸಿ. ಇನ್ನೊಂದು ದೊಡ್ಡ ಕ್ಯಾಲ್ಕುಲೇಟರ್ ಬರುತ್ತೆ ನೋಡಿ. ಇದರಲ್ಲಿ ಈ ಕ್ಯಾಲ್ಕುಲೇಟರ್ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಮೋಡ್ ಅಂತ ಇರ್ತದಲ್ಲ, ಮೋಡನ್ನ 3 ಸಲ ಪ್ರೆಸ್ ಮಾಡಬೇಕು. 3 ಸಲ ಪ್ರೆಸ್ ಮಾಡಿದಾಗ ಈಕ್ವೇಶನ್ ಅಂತ ಬರುತ್ತೆ. ಈಕ್ವೇಶನ್ ಅಂತ ಬಂದ್ಮೇಲೆ 1 ಪ್ರೆಸ್ ಮಾಡಬೇಕು. 1 ಅಂತ ಪ್ರೆಸ್ ಮಾಡಿದಾಗ ಅನ್ನೋನ್ಸ್ ಅಂತ ಬರುತ್ತೆ. ಅನ್ನೋನ್ಸ್ ಅಂತ ಬಂದಾಗ ಪುನಃ ಮೋಡ್ ಪ್ರೆಸ್ ಮಾಡಬೇಕು. ಪುನಃ ಮೋಡ್ ಪ್ರೆಸ್ ಮಾಡಿದಾಗ ಡಿಗ್ರಿ ಅಂತ ಬರುತ್ತೆ. ಡಿಗ್ರಿನಲ್ಲಿ 2 ಇದೆ, ಒಂದು 2 ಒಂದು 3 ಅಂತ. ನೀವು ಈ ಲೆಕ್ಕ ಮಾಡುವಾಗ ಡಿಗ್ರಿ 2 ಹಾಕ್ಬೇಕು. ನೋಡಿ 2 ಹಾಕಿದಾಗ ಎ ಕ್ವಶನ್ ಮಾರ್ಕ್ ಅಂತ ಕೇಳುತ್ತೆ, ಅಂದ್ರೆ ಎ ಏನು ಅಂತ ಕೇಳುತ್ತೆ. ಎ ಎಷ್ಟು 1 ಅಂತ ಹೊಡಿಬೇಕು. 1 ಅಂತ ಹೊಡೆದ್ಬಿಟ್ಟು ಈಕ್ವಲ್ಸ್ ಅಂತ ಹೊಡೆದ್ರೆ ಬಿ ಕ್ವಶನ್ ಮಾರ್ಕ್ ಅಂತ ಕೇಳುತ್ತೆ. ಬಿ ಅಂದ್ರೆ ಏನು -3 ಈಕ್ವಲ್ಸ್ ಅಂತ ಹೊಡೆದ್ರೆ ಸಿ ಕ್ವಶನ್ ಮಾರ್ಕ್ ಅಂತ ಕೇಳುತ್ತೆ. ಸಿ ಅಂತಂದ್ರೆ 2 ಈಕ್ವಲ್ಸ್ ಅಂತ ಹೊಡೆದ್ರೆ x1 = 2 ಅಂತ ಬರುತ್ತೆ. ನೋಡಿ x1 = 2 ಅಂತ ಬರುತ್ತೆ. ಹಂಗೆ ಬರ್ಕೊಳ್ಳಿ. ಇನ್ನೊಂದ್ಸಲಿ ಈಕ್ವಲ್ಸ್ ಮಾಡಿ, x2 = 1 ಅಂತ ಬರುತ್ತೆ. ನೋಡಿ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡೋದು ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಈ ತರ ಮಾಡಾದ್ಮೇಲೆ ಪುನಃ ನೀವು ವಾಪಸ್ ಪುನಃ ಸ್ಟಾರ್ಟ್ ಮಾಡ್ಬೇಕಂದ್ರೆ ಶಿಫ್ಟ್ ಮೋಡ್ ಹೊಡಿರಿ. ಶಿಫ್ಟ್ ಮೋಡ್ ಹೊಡೆದಾಗ MCL ಮೋಡ್ ಆಲ್ ಅಂತ ಬರುತ್ತೆ. 3 ಹೊಡಿರಿ. ಶಿಫ್ಟ್ ಮೋಡ್ ಆಮೇಲೆ 3 ಹೊಡಿಬೇಕು. 3 ಹೊಡೆದಾಗ
ರೀಸೆಟ್ ಆಲ್ ಅಂತ ಬರುತ್ತೆ, ಈಕ್ವಲ್ಸ್ ಹೊಡಿರಿ, ತಿರ್ಗಾ ಇನ್ನೊಂದ್ಸಲಿ ಈಕ್ವಲ್ಸ್ ಹೊಡಿರಿ, ಅವಾಗೆಲ್ಲ ರೀಸೆಟ್ ಆದ್ಮೇಲೆ ಪುನಃ ಮಾಡಬೇಕು. ಗೊತ್ತಾಯ್ತಾ? ರೀಸೆಟ್ ಮಾಡ್ಬೇಕಂದ್ರೆ ಶಿಫ್ಟ್ ಮೋಡ್ ಹೊಡೆದ್ಬಿಟ್ಟು 3 ಹೊಡೆದ್ಬಿಟ್ಟು ಈಕ್ವಲ್ಸ್ 2 ಸಲ ಹೊಡಿಬೇಕು. ರೀಸೆಟ್ ಆಲ್ ಮಾಡುವಾಗ ಶಿಫ್ಟ್ ಮೋಡ್ ನೋಡಿ ಬರ್ದಿರ್ತೀನಿ, ಶಿಫ್ಟ್ ಮೋಡ್ ಈಕ್ವಲ್ಸ್ ಶಿಫ್ಟ್ ಮೋಡ್ ಆದ್ಮೇಲೆ 3 ಹೊಡಿಬೇಕು. ಶಿಫ್ಟ್ ಮೋಡ್ 3 ಈಕ್ವಲ್ಸ್ ಹೊಡಿಬೇಕು, ಅವಾಗ ಎಲ್ಲ ರೀಸೆಟ್ ಆಗ್ಬಿಡ್ತದೆ. ಶಿಫ್ಟ್ ಮೋಡ್ 3 ಈಕ್ವಲ್ಸ್ ಅಂತ ಹೊಡೆದ್ರೆ ಎಲ್ಲ ರೀಸೆಟ್ ಆಗ್ಬಿಡ್ತದೆ. ಪುನಃ ಈಗ ವಾಪಸ್ ಇನ್ನೊಂದ್ಸಲಿ ಮಾಡ್ತೀನಿ ನೋಡಿ ಮೋಡ್ 3 ಸಲ 3 ಸಲ ಹೊಡಿಬೇಕು. ಮೋಡ್ 1 2 3 ಸಲ ಹೊಡೆದಾಗ EQN ಅಂತ ಬರುತ್ತೆ. EQN ಕೆಳಗಡೆ ಏನ್ ನಂಬರ್ ಇದೆ 1 ಇದೆ, 1 ಹಾಕ್ಬೇಕು. ಅನ್ನೋನ್ಸ್ ಅಂತ ಬಂದಾಗ ಹಾಕ್ಬಾರ್ದು 2ನ, ಇನ್ನೊಂದ್ಸಲಿ ಮೋಡ್ ಹೊಡಿಬೇಕು. ಅನ್ನೋನ್ಸ್ ಅಂತ ಬಂದಾಗ ಇನ್ನೊಂದ್ಸಲಿ ಮೋಡ್ ಹೊಡಿರಿ, ಅವಾಗ ಡಿಗ್ರಿ ಅಂತ ಕೇಳುತ್ತೆ. ಡಿಗ್ರಿ ಅಂತ ಕೇಳಿದಾಗ 2 ಹೊಡಿರಿ. ಎ ಕ್ವಶನ್ ಮಾರ್ಕ್ ಅಂತ ಕೇಳ್ತದೆ, ಎ ಕ್ವಶನ್ ಮಾರ್ಕ್ ಅಂದ್ರೆ 1, ಬಿ ಕ್ವಶನ್ ಮಾರ್ಕ್ ಅಂತ ಕೇಳುತ್ತೆ -3, ಸಿ ಕ್ವಶನ್ ಮಾರ್ಕ್ ಅಂತ ಕೇಳುತ್ತೆ 2. ಅವಾಗ x1 ಎಷ್ಟು ಅಂತ ನೋಡಿ, x1 2, ತಿರ್ಗಾ ಇನ್ನೊಂದು ಈಕ್ವಲ್ಸ್ ಹೊಡಿರಿ, x2 1 ಅಂತ ಬರುತ್ತೆ. ಸರಿನಾ? ಆಮೇಲೆ ಇದನ್ನ ಫ್ಯಾಕ್ಟರ್ಸ್ ಆಗಿ ಬರೆಯೋದು ಹೆಂಗೆ ಅಂದ್ರೆ ನೋಡಿ, x1 +2 ಅಲ್ವಾ, ನೀವೇನ್ ಮಾಡಿ x -2 ಈ ಸೈನ್ ಚೇಂಜ್ ಮಾಡಬೇಕು, ಇಂಟು x -1 ಅಂತ ಬರೀಬೇಕು. ನೋಡಿ ಇದನ್ನ ಫ್ಯಾಕ್ಟರ್ಸ್ ಆಗಿ ಬರೆದ್ರೆ ಈ ತರ ಬರೀಬಹುದು. ಅದೇ ತರ ಇಲ್ಲಿಗೆ ಬರ್ತೀನಿ. ಇಲ್ಲಿ a ಅಂದ್ರೆ ಎಷ್ಟಪ್ಪ 1, b ಅಂದ್ರೆ -5, c ಅಂದ್ರೆ 4. ಒನ್ಸ್ ಅಗೇನ್ ಕ್ಯಾಲ್ಕುಲೇಟರ್ ನಲ್ಲಿ ಮೋಡ್ 3 ಸಲ ಹೊಡಿತೀನಿ. ಇಕ್ವೇಶನ್ 1 ಅನ್ನೋನ್ಸ್ ಅಂತ ಇದೆ, ಪುನಃ ಮೋಡ್ ಡಿಗ್ರಿ 2 ಹೊಡೆದ್ಬಿಟ್ಟು a ಅಂದ್ರೆ 1, b ಅಂದ್ರೆ -5, c ಅಂದ್ರೆ 4 ಈಕ್ವಲ್ಸ್ ಅಂತ ಹೊಡೆದ್ರೆ ನೋಡಿ x1 4 ಅಂತ ಬರುತ್ತೆ, x2 1. ನೋಡಿ ಈ ತರ ಬಂತು. ಇದಕ್ಕೆ ಫ್ಯಾಕ್ಟರ್ಸ್ ಬರ್ಕೋಬೇಕು ಅಂತಂದ್ರೆ ನೋಡಿ x -4 x1 ಅಂತ ಬರಿಬೇಡಿ, x -4 ಇಂಟು x -1 ನೋಡಿ 0/0 ಅಂತ ಬಂದಾಗ ಈ ತರ ಫ್ಯಾಕ್ಟರ್ಸ್ ಮಾಡ್ಕೋಬೇಕು. ಫ್ಯಾಕ್ಟರ್ಸ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸರಿನಾ? ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಈ ತರ ಫ್ಯಾಕ್ಟರ್ಸ್ ಮಾಡ್ಕೊಳ್ಳಿ. ಫ್ಯಾಕ್ಟರ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು, ಪುನಃ ಪ್ರಾಬ್ಲಮ್ ಬರೀತೀನಿ ನೋಡಿ. ಪ್ರಾಬ್ಲಮ್ ಏನಿದೆ, ಲಿಮಿಟ್ ಆಸ್ x ಟೆಂಡ್ಸ್ ಟು 1 x² - 3x + 2 ಡಿವೈಡೆಡ್ ಬೈ x² - 5x + 4. ಈಗ ಇದಕ್ಕೆ ಏನು ಆನ್ಸರ್ ಬಂತು ಅದು ಬರ್ಕೊಳ್ಳೋಣ. ಲಿಮಿಟ್ ಆಸ್ x ಟೆಂಡ್ಸ್ ಟು 1 x -2 ಇಂಟು x -1 ಡಿವೈಡೆಡ್ ಬೈ x -4 ಇಂಟು x -1. ನೋಡಿ x -1 ಕ್ಯಾನ್ಸಲ್. ನೋಡಿ ಈ ತರ ಲೆಕ್ಕದಲ್ಲಿ 100% ನೆನ್ಪಿಟ್ಕೊಳ್ಳಿ, 2 ಸೇಮ್ ಬರ್ತವೆ, ಕ್ಯಾನ್ಸಲ್ ಆಗ್ಲೇಬೇಕು. ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಏನೋ ತಪ್ಪು ಮಾಡಿರ್ತೀರ, ಚೆಕ್ ಮಾಡ್ಕೋಬೇಕು. ಈಗ ಉಳ್ಕೊಂಡಿದ್ದೇನಪ್ಪ, ಲಿಮಿಟ್ ಆಸ್ x ಟೆಂಡ್ಸ್ ಟು 1 x -2 ಡಿವೈಡೆಡ್ ಬೈ x -4. ಈಗ x ಗೆ ಸಬ್ಸ್ಟಿಟ್ಯೂಟ್ ಮಾಡಿ 1 ಅಂತ. 1 -2 1 -4 -1 ಬೈ -3 ಮೈನಸ್ ಕ್ಯಾನ್ಸಲ್ 1/3. ನೋಡಿ ಈ ತರ ಮಾಡ್ಬೇಕಿದ್ನ. 0/0 ಅಂತ ಬಂದಾಗ ನೀವು ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ನಿಮಗೆ ಇನ್ಫಿನಿಟಿ ಏನಾದ್ರು ಮಿಸ್ ಆದ್ರೆ ಲೆಕ್ಕ ಇನ್ಫಿನಿಟಿದು ಈ ತರ ಕೊಡ್ತಾರೆ, x ಟೆಂಡ್ಸ್ ಟು 1 ಅಂತ ಕೊಡ್ತಾರೆ. ನೋಡಿ ಇನ್ನೊಂದು ಲೆಕ್ಕ ಮಾಡ್ತೀನಿ. ಇದು ನೋಡಿ ಕ್ಯಾಲ್ಕುಲೇಟರ್ ನಲ್ಲಿ ನಿಮಗೆ ಆನ್ಸರ್ x1 -5 x2 3 ಅಂತ ಬಂತು ಅಂತ. ಯಾವಾಗ ಫ್ಯಾಕ್ಟರ್ಸ್ ಹೆಂಗ್ ಬರ್ಕತ್ತೀರಾ, x + 5 ಬರೀಬೇಕು, ಇದು ಸೈನ್ ಚೇಂಜ್ ಮಾಡಬೇಕು, ಇಂಟು x -3 ಬರೀಬೇಕು. ಅರ್ಥ ಆಯ್ತಾ? ಅದೇ ತರ x = -7 x = -2 ಬಂತು, ಅವಾಗ ಏನ್ ಬರ್ಕತ್ತೀರಾ, x + 7 ಇಂಟು x + 2 ಅಂತ ಬರೀಬೇಕು. ಆಪೋಸಿಟ್ ಸೈನ್ ಬರೀಬೇಕು. ಇದೇನು ಆನ್ಸರ್ ಬಂದಿರ್ತದೋ ಇದು ಬರ್ಕೊಳ್ಳುವಾಗ ಅದ್ರದ್ದು ಆಪೋಸಿಟ್ ಸೈನ್ ಬರೀಬೇಕು. ಅರ್ಥ ಆಯ್ತಲ್ವಾ? ನೋಡಿ ಈಗ ಲಿಮಿಟ್ ಆಸ್ x ಟೆಂಡ್ಸ್ ಟು 1 ಇನ್ನೊಂದು ಲೆಕ್ಕ ಮಾಡ್ತಾ ಇದ್ದೀನಿ. x² - 7x +
6 x square minus 9x plus 10. ಈಗ once again ಏನು ಮಾಡಿ x ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 square minus 7 into 1 plus 6 divided by 1 square minus 9 into 1 plus 10. This is equal to 1 minus 7 plus 6 1 minus 9 plus 10 0 by 0 ಬರುತ್ತೆ. 0 by 0 ಬಂದ್ರೆ ಬರೀಬೇಕಿದ್ನ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ. ಇಂಡಿಟರ್ಮಿನೇಟ್ ಫಾರ್ಮ್ 0 by 0 ಬಂದೇ ಬರುತ್ತೆ, ಯೂಶುವಲಿ ಬರುತ್ತೆ. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಫ್ಯಾಕ್ಟರ್ಸ್ ಮಾಡಬೇಕಲ್ವಾ. ಅದಕ್ಕೆ ಫ್ಯಾಕ್ಟರ್ಸ್ ಮಾಡಬೇಕಂದ್ರೆ x ಸ್ಕ್ವೇರ್ ಮೈನಸ್ 7x ಪ್ಲಸ್ 6 ಇಲ್ಲಿ a ಬರ್ಕೊಳ್ಳಿ. a is equal to 1, b is equal to minus 7, c is equal to 6. ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ನೋಡಿ, ಯೂಸ್ ಮಾಡ್ತೀನಿ. ನೋಡಿ, ಮೋಡ್ 3 ಟೈಮ್ಸ್ ಪ್ರೆಸ್ ಮಾಡಿ ಇಕ್ವೇಶನ್ ಡಿಗ್ರಿ 2 a ಅಂತಂದ್ರೆ 1, b minus 7, c 6, x1 is equal to 6 ಬರುತ್ತೆ, or x2 is equal to 1. ಇದನ್ನ ಹೆಂಗ್ ಬರ್ಕೋಬಹುದು, x minus 6 into x minus 1. ನೀವು x1 x2 ಅಂತ ಬರೀಬೇಡಿ, ಇಲ್ಲಿ ಬರೆಯುವಾಗ ಬರೀ x ಬರ್ಕೊಳ್ಳಿ, ಆಯ್ತಾ. ಬೇಕಾದ್ರೆ ಇಲ್ಲೇ x ಮಾಡ್ಕೋಬಹುದು, ಇಲ್ಲಿ ಬಿಡಿ ಕ್ಯಾಲ್ಕುಲೇಟರ್ ಹೆಂಗ್ ಬಂದಿದೆ ಅಂತ ಬರ್ದಿದ್ದೀನಿ. ಇಲ್ಲಿ ಬರೆಯುವಾಗ ಬರೀ x ಬರ್ಕೊಳ್ಳಿ, x minus 6 into x minus 1. ಸರಿನಾ. ಅದೇ ತರ ಇಲ್ಲಿ ಡಿನಾಮಿನೇಟರ್ ಬರೋಣ, x ಸ್ಕ್ವೇರ್ ಮೈನಸ್ 9x ಪ್ಲಸ್ 10. a ಅಂತಂದ್ರೆ 1, b ಅಂದ್ರೆ ಮೈನಸ್ 9, c ಅಂದ್ರೆ 10. ಒನ್ಸ್ ಅಗೇನ್ ಇದು 10 ಅಲ್ಲ, ಸ್ವಲ್ಪ ತಪ್ಪಾಗಿದೆ, 8 ಇದು 8 ಇದು, ಇಲ್ಲಿ 8 ಮಾಡ್ಕೊಳ್ಳೋಣ, ಯಾಕಂದ್ರೆ 0 ಬರಲ್ಲ, ಇದು 8 ಇದು, ಅದೊಂದು 10 ಅಲ್ಲ 8. ಈಗ ಸಿ 8 ಆಗುತ್ತಲ್ವಾ, ಸಿ 8 ಹಾಕೊಂಡ್ರೆ a is equal to 1, b is equal to minus 9, c is equal to 8 equals ನೋಡಿ x1 ಅಂದ್ರೆ 8 ಬರುತ್ತೆ, x2 is equal to 1 ಬರುತ್ತೆ. ಇದನ್ನ x minus 8 into x minus 1 ಅಂತ ಬರೀಬಹುದು, ಸರಿನಾ. ಈಗ ಪುನಃ ಪ್ರಾಬ್ಲಮ್ ಬರ್ಕೊಳ್ಳೋಣ. ಲಿಮಿಟ್ ಆಸ್ x tends to 1, x square minus 7x plus 6 divided by x square minus 9x plus 8. ಲಿಮಿಟ್ ಆಸ್ x tends to 1, ಇದೇನಾಯ್ತು x minus 6 into x minus 1, x minus 8 into x minus 1, x minus 1 x minus 1 cancel. ಲಿಮಿಟ್ ಆಸ್ x tends to 1, x minus 6 by x minus 8, x ಗೆ 1 ಹಾಕೊಳ್ಳಿ, 1 minus 6 1 minus 8 minus 5 by minus 7, 5 by 7. ನೋಡಿ ಈ ತರ ಅರ್ಥ ಆಯ್ತಾ. ನೋಡಿ ಈ ತರ ಬಂದಾಗ ನೋಡಿ, ಇಲ್ಲಿ ಯಾವಾಗಲೂ ಒಂದೇ ಬರ್ಬೇಕಂತ ಏನಿಲ್ಲ, ಬೇರೆ ಬೇರೆ ಬರುತ್ತೆ, ಏನಾದ್ರೂ ಬರಲಿ ಇದೇ ಪ್ರೊಸೀಜರ್, ಸರಿನಾ. ನಿಮ್ಗೆ ಏನಾದ್ರು ಇನ್ಫಿನಿಟಿ ಅಂತ ಬರೋ ಪ್ರಾಬ್ಲಮ್ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಈ ತರದ್ದು ಕೊಡ್ತಾರೆ, ಒಂದು 5 ಮಾರ್ಕ್ಸ್. ನೋಡಿ ಇನ್ನೊಂದು 6 ಮಾರ್ಕ್ಸ್ಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಲಿಮಿಟ್ಸ್ ಅಲ್ಲಿ. ಅದೊಂದು ಲೆಕ್ಕ ನಿಮ್ಗೆ ಮಾಡೆಲ್ ಪೇಪರ್ ಅಲ್ಲೂ ಕೊಟ್ಟಿದ್ದೀನಿ, ಅದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನೋಡಿ, evaluate limit as x tends to 0, square root of x plus 1 minus x minus 1 divided by x. ನೋಡಿ ಈ ತರ ಪ್ರಾಬ್ಲಮ್ 6 ಮಾರ್ಕ್ಸ್ ಕೇಳ್ಬಿಡ್ತಾರೆ. evaluate ರೂಟ್ ಬಂದ್ಬಿಟ್ಟಿರ್ತದೆ. ನೋಡಿ ಈ ತರ ರೂಟ್ ಬಂದಾಗ ನೆನ್ಪಿಟ್ಕೊಳ್ಳಿ, ರ್ಯಾಷನಲೈಸ್ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು, ರ್ಯಾಷನಲೈಸ್. ಹೆಂಗೆ ರ್ಯಾಷನಲೈಸ್ ಮಾಡೋದು, ಮೈನಸ್ ಐತೆ ಅಲ್ವಾ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ
ಪ್ಲಸ್ ಮಾಡ್ಕೋಬೇಕು ನೋಡಿ. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ಪ್ಲಸ್ ಅಲ್ಲ ಮೈನಸ್, ಫಸ್ಟ್ ಪ್ರಾಬ್ಲಮ್ ಏನಿದೆ ಬರ್ಕೋಬೇಕು, ಎಕ್ಸ್ ಮೈನಸ್ 1 ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ 1 ಪ್ಲಸ್ ಎಕ್ಸ್ ಪ್ಲಸ್ ನೋಡಿ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್ ಮೈನಸ್ 1 ಇದು ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಮೈನಸ್ 1. ನೋಡಿ ಏನ್ ಮಾಡಿದೆ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಮೈನಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1 ಐತೆ, ಇಲ್ಲಿ ಮೈನಸ್ ಐತೆ ಅಲ್ವಾ, ಎರಡಕ್ಕೂ ಪ್ಲಸ್ ಹಾಕೊಂಡಿದ್ದೀನಿ. ಮಲ್ಟಿಪ್ಲೈ ಡಿವೈಡ್ ಬೈ ರ್ಯಾಷನಲೈಸ್ ಮಾಡ್ತಾ ಇದ್ದೀನಿ ಆಯ್ತಾ. ಈಗ ನೋಡಿ ನ್ಯೂಮರೇಟರ್ ನಲ್ಲಿ ಈ ತರ ಇದೆ ನೋಡಿ, ಇಲ್ಲಿ ಹಿಂಗಿದೆ. ಡಿನಾಮಿನೇಟರ್ ಏನು ಮಾಡೋಕ್ಕಾಗಲ್ಲ. ನ್ಯೂಮರೇಟರ್ ಏನಪ್ಪಾ ಅಂತಂದ್ರೆ ನೋಡಿ, ಸಪೋಸ್ ಇದನ್ನ ಎ ಇದನ್ನ ಬಿ ಅಂತ ತಗೊಂಡ್ರೆ ಇದು ಎ ಆಯ್ತದೆ, ಇದು ಬಿ ಆಯ್ತದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದ್ದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬರೀಬಹುದು ನೋಡಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಈಗ ನೋಡಿ ನ್ಯೂಮರೇಟರ್ ನಲ್ಲಿ ಏನಿದೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಇದನ್ನ ಹಿಂಗೆ ಬರೀಬಹುದು, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಕ್ಸ್ಟೆಂಡ್ಸ್ ಟು 0 ರೂಟ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಸರಿನಾ? ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 1. ನೋಡಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ತಪ್ಪಾಗಿದೆ. ಇದೇನಪ್ಪ ಆಗ್ಬೇಕಂತಂದ್ರೆ ನೋಡಿ ಒಂದು ಸ್ವಲ್ಪ ಕರೆಕ್ಷನ್ ಆಗಬೇಕು. 1 ಪ್ಲಸ್ ಎಕ್ಸ್ ನಾನು ಕೊಟ್ಟಿರೋದು ಹಿಂಗೇನೆ 1 ಮೈನಸ್ ಎಕ್ಸ್, ಅಲ್ಲಿ ಉಲ್ಟಾ ಬರ್ಕೊಬಿಟ್ಟಿದೆ, ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 1 ಅಂತ. ರೂಟ್ 1 ಪ್ಲಸ್ ಎಕ್ಸ್ ನೋಡಿ ಈಗ ಸರಿ ಬರುತ್ತೆ, ರೂಟ್ 1 ಪ್ಲಸ್ ಎಕ್ಸ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಪ್ರಾಬ್ಲಮ್, ಇಲ್ಲಾಂದ್ರೆ ಆನ್ಸರ್ ಬರಲ್ಲ. ನೋಡಿ ಯಾವಾಗ ಏನಾಗುತ್ತೆ, ಇದು 1 ಪ್ಲಸ್ ಎಕ್ಸ್ ಇದು 1 ಮೈನಸ್ ಎಕ್ಸ್, ಇದು 1 ಪ್ಲಸ್ ಎಕ್ಸ್, ಇದು 1 ಮೈನಸ್ ಎಕ್ಸ್. ಸರಿನಾ? ಪ್ರಾಬ್ಲಮ್ ತಪ್ಪಾಗಿತ್ತು, ಅದೊಂಚೂರು ಕರೆಕ್ಷನ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನ ರ್ಯಾಷನಲೈಸ್ ಮಾಡ್ಬೇಕಲ್ವಾ, ಮೈನಸ್ ಇದೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್. ನೋಡಿ ಇದೇನಾಗುತ್ತೆ, 1 ಪ್ಲಸ್ ಎಕ್ಸ್ ಇದು 1 ಮೈನಸ್ ಎಕ್ಸ್, 1 ಪ್ಲಸ್ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಈ ತರ ಲೆಕ್ಕ ಬಂದಾಗ 6 ಮಾರ್ಕ್ಸ್ ಕೇಳ್ತಾರೆ. ರೂಟ್ ಇರ್ತದೆ, ರೂಟ್ ಇದ್ದಾಗ ರೂಟನ್ನ ತೆಗಿಬೇಕು ಅಂತಂದ್ರೆ ರ್ಯಾಷನಲೈಸ್ ಮಾಡಬೇಕು. ನೋಡಿ ರ್ಯಾಷನಲೈಸ್ ಮಾಡುವಾಗ ನೋಡಿ ರೂಟ್ 1 ಪ್ಲಸ್ ಎಕ್ಸ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಇದೆ. ಈ ಮೈನಸ್ ಅಂತ ಇದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಪ್ಲಸ್ ಮಾಡ್ಕೋಬೇಕು. ನೋಡಿ ಮಧ್ಯ ಮಾತ್ರ ಚೇಂಜ್ ಮಾಡಿದ್ವಿ, ಪ್ಲಸ್ ಒಳಗಡೆ ಸೇಮ್ ಇದೆ. ನೋಡಿ ಇಲ್ಲೂ 1 ಪ್ಲಸ್ ಎಕ್ಸ್ ಇದೆ, ಇಲ್ಲೂ 1 ಮೈನಸ್ ಎಕ್ಸ್ ಇದೆ. ಇವಾಗ ನೋಡಿ ಇದು ಎ ಇದು ಬಿ, ಇದು ಎ ಇದು ಬಿ ಅಂತ ತಗೊಂಡ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಏನಂತ ಬರೀಬಹುದು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನೋಡಿ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ರೂಟ್ ಅನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿದೆ, ರೂಟ್ ಅನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ ಏನಪ್ಪ ಆಗುತ್ತೆ, ರೂಟ್ ಸ್ಕ್ವೇರ್ ಹೋಗ್ಬಿಟ್ಟು ಬರೀ ಎಕ್ಸ್ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಬರೀ ಎಕ್ಸ್. ಅದೇ ತರ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ, ಇದು ಬರೀ 1 ಪ್ಲಸ್ ಎಕ್ಸ್ ಬರುತ್ತೆ, ರೂಟ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇದು 1 ಮೈನಸ್ ಎಕ್ಸ್ ಬರುತ್ತೆ. ಎಕ್ಸ್ ಬ್ರಾಕೆಟ್ ಹಾಕ್ತಾ ಯಾಕಪ್ಪ ಅಂದ್ರೆ ಮೈನಸ್ ಇದೆ, ಎಕ್ಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ. ನೋಡಿ 1 ಪ್ಲಸ್ ಎಕ್ಸ್ ಬ್ರಾಕೆಟ್ ಓಪನ್ ಮಾಡಿದ್ರೆ ಮೈನಸ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್. ನೋಡಿ ಇವಾಗ ಏನಾಗುತ್ತೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಏನು, 2x. ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು 0 ಎಕ್ಸ್ಟೆಂಡ್ಸ್ ಟು 0
x plus x ಅಂದ್ರೆ 2x divided by x root of x into square root of 1 plus x 1 minus x. ನೋಡಿ x x ಕ್ಯಾನ್ಸಲ್ ಆಯ್ತು. ಉಳ್ಕೊಂಡಿದ್ದೇನು ಲಿಮಿಟ್ ಆಸ್ x tends to 0 2 divided by square root of 1 plus x plus square root of 1 minus x. ಈಗ x ಗೆ 0 ಹಾಕೊಳ್ಳಿ. x ಗೆ 0 ಹಾಕೊಂಡ್ರೆ ನೋಡಿ 2 divided by square root of 1 plus 0 1 minus 0 2 divided by square root of 1 plus square root of 1. Square root of 1 ಅಂದ್ರೆ 1 1 plus 1 ಆಯ್ತದೆ 2 by 2. Square root of 1 ಅಂದ್ರೆ 1 1 plus 1 ಅಂದ್ರೆ 2 ಆಯ್ತು 2 by 2 ಕ್ಯಾನ್ಸಲ್ 1 ಬರುತ್ತೆ. ನೋಡಿ ರೂಟ್ ಏನಾರ ಬಂದ್ರೆ ಈ ಪ್ರೊಸೀಜರ್ ಅಲ್ಲಿ ಮಾಡಬೇಕು. ರೂಟ್ ನಿಮಗೆ ನ್ಯೂಮರೇಟರ್ ನಲ್ಲಾರ ಬರ್ಬೋದು ಅಥವಾ ಡಿನಾಮಿನೇಟರ್ ನಲ್ಲಾರ ಬರ್ಬೋದು. ಸರಿನಾ? ನೋಡಿ ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಕನ್ಫ್ಯೂಷನ್ ಆಗ್ಬಿಡ್ತದೆ. ಸರಿನಾ? ಫ್ಯಾಕ್ಟರೈಸ್ ರ್ಯಾಷನಲೈಸ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ರೂಟ್ ಇರ್ತದೆ, ರೂಟ್ ನ ರ್ಯಾಷನಲೈಸ್ ಮಾಡ್ಕೋಬೇಕು. ಹೆಂಗ್ ರ್ಯಾಷನಲೈಸ್ ಮಾಡ್ಕೊಳ್ಳೋದು? ನ್ಯೂಮರೇಟರ್ ನಲ್ಲಿ ನೋಡಿ ಏನಿದೆ ಮೈನಸ್ ಇದ್ರೆ ಪ್ಲಸ್ ಪ್ಲಸ್ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡಬೇಕು. ನೋಡಿ ಇದರಲ್ಲಿ ಏನಾದ್ರು ಲೆಕ್ಕ ಬೇರೆ ತರ ಲೆಕ್ಕ ಕೊಟ್ಟರೆ ಇಲ್ಲಿ ಬರೀ ನಂಬರ್ ಚೇಂಜ್ ಮಾಡ್ತಾರೆ. 1 ಇರೋ ಕಡೆ 2 ಕೊಡ್ತಾರೆ. 2 plus x 2 minus x 3 plus x 3 minus x ಹಂಗೆ ಇರ್ತದೆ. ಅಲ್ಲಿ ನಂಬರ್ಗಳು ಮಾತ್ರ ಚೇಂಜ್ ಆಯ್ತದೆ ಅಷ್ಟೇ. ಆನ್ಸರ್ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು. ಅದು ಬಿಟ್ರೆ ಎಲ್ಲ ಹಿಂಗೆ ಇರ್ತದೆ. ರೂಟ್ ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ, ರ್ಯಾಷನಲೈಸ್ ಮಾಡಬೇಕು. ರೂಟ್ ಅಂತ ಈ ತರ ಏನಾರು ಕೊಟ್ರೆ ರ್ಯಾಷನಲೈಸ್ ಮಾಡಬೇಕು. ಸರಿನಾ? ನೋಡಿ ಇಲ್ಲಿಗೆ ನಿಮಗೆ ಲಿಮಿಟ್ಸ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಆಗಿರೋ ಲೆಕ್ಕಗಳೇ ಹೇಳ್ಕೊಟ್ಟಿದ್ದೀನಿ. ಇದಿಷ್ಟು ನಾನು ನೋಡ್ಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಒಂದು ಪ್ರಶ್ನೆ ಬರ್ಬೋದು. 3 marks ಅಲ್ಲಿ 1 ಬರುತ್ತೆ, 5 ಅಲ್ಲಿ 1 ಬರುತ್ತೆ, 6 ಅಲ್ಲಿ 1 ಬರುತ್ತೆ. 3 marks ಅಲ್ಲಿ ಬಂದ್ರೆ ನಿಮಗೆ ಸೈನ್ ಥೀಟಾ ಬೈ ಥೀಟಾ ಫಾರ್ಮುಲಾ ಐತಲ್ಲ ಆ ತರ, ಅಥವಾ ಇವತ್ತು ಮಾಡಿದ್ನಲ್ಲ ಲಿಮಿಟ್ ಆಸ್ x tends to a x to the power n minus a to the power n by x ಆ ಥರದ್ದು ಬರ್ಬೋದು. 5 ಬಂದ್ರೆ ಲಿಮಿಟ್ ಆಸ್ x tends to infinity, ಇಲ್ಲಾಂದ್ರೆ x tends to 1 ಅಂದ್ಬಿಟ್ಟು ಕ್ಯಾಲ್ಕುಲೇಟರ್ ಮಾಡೋದ್ನಲ್ಲ ಆ ಥರದ್ದು ಬರ್ಬೋದು. 6 marks ಬಂದ್ರೆ ನೋಡಿ ಈ ಥರನೇ ರೂಟ್ ಇರ್ತದೆ. ಸರಿನಾ? ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ನಿಮಗೆ ಹೌ ಟು ಪಾಸ್ M1 in 10 days ಅಲ್ಲಿ ಇನ್ನೂ ಒಂದಿದೆ. ಟ್ರಿಗ್ನಾಮೆಟ್ರಿ ಏನು ಹೇಳ್ಕೊಟ್ಟಿಲ್ಲ ನಿಮಗೆ. ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ವೆಕ್ಟರ್ಸ್ ಹೇಳ್ಕೊಟ್ಟಿದ್ದೀನಿ, ಲಾಗ್ರಥಮ್ಸ್ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಪ್ರಾಬಬಿಲಿಟಿ ಹೇಳ್ಕೊಟ್ಟಿದ್ದೀನಿ, ಕಾಂಪ್ಲೆಕ್ಸ್ ನಂಬರ್ ಲಿಮಿಟ್ಸ್. ನೋಡಿ ಎಲ್ಲ ಪಾಠನ ಹೇಳ್ಕೊಟ್ಟಿದ್ದೀನಿ ಎಕ್ಸೆಪ್ಟ್ ಟ್ರಿಗ್ನಾಮೆಟ್ರಿ. ಅದಕ್ಕೆ ಟ್ರಿಗ್ನಾಮೆಟ್ರಿದು ಇನ್ನೊಂದು ವಿಡಿಯೋ ನಿಮಗೆ ನೀಡ್ಕೊಡ್ತೀನಿ, ನಾಳೆನೇ ಸಿಗುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು 5 ಲೆಕ್ಕ ಮಾಡ್ತೀನಿ ನಿಮಗೆ. ನಾನು ಏನು ನಿಮ್ಗೆ ಕೊಟ್ಟಿದ್ದೀನಿ ಕ್ವಶನ್ಸ್, ಅದರಲ್ಲೇ ಇಂಪಾರ್ಟೆಂಟ್ ಆಗಿರೋ 5 ಲೆಕ್ಕ ಮಾಡ್ತೀನಿ. ಬರೀ ಆ 5 ಲೆಕ್ಕನೇ ಕಲ್ತ್ಕೊಂಡು ಹೋಗಿ. ಅದರಲ್ಲಿ ಗ್ಯಾರಂಟಿ 1-2 ಅಂತೂ ಬಂದೇ ಬರುತ್ತೆ, 100% 2 ಬರುತ್ತೆ. ಒಂದು 6 marks 1 ಬರುತ್ತೆ, ಇನ್ನೊಂದು 53 marks ಬರುತ್ತೆ. ಸಾಕು, 1 ಬಂದರೂ 6 marks ಬಂದಂಗೆ ಆಗುತ್ತೆ. ಸರಿನಾ? ನೋಡಿ ಇಲ್ಲಿಗೆ ಲಿಮಿಟ್ಸ್ ಮುಗೀತದೆ. ನಿಮಗೆ ಇನ್ನೂ ಲಿಮಿಟ್ಸ್ ಏನಾದ್ರು ಪ್ರಾಬ್ಲಮ್ಸ್ ಬೇಕು ಅಂತಂದರೆ ನೋಡಿ, ಲಿಮಿಟ್ಸ್ ಥರ ಆಗಲಿ, ಕಾಂಪ್ಲೆಕ್ಸ್ ನಂಬರ್ಸ್ ಥರ ಆಗಲಿ, ಅಥವಾ ಪ್ರಾಬಬಿಲಿಟಿದು ಏನಾದ್ರು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನಿಮ್ಗೆ ಬೇಕು ಅಂತಂದರೆ ಆ CET ವಿಡಿಯೋಸ್ ಇದೆ ನೋಡಿ, ಅಲ್ಲಿ ಸುಮಾರು ಲೆಕ್ಕ ಮಾಡಿದ್ರೆ ಅದನ್ನು ನೀವು ನೋಡ್ಬೋದು. ಗೊತ್ತಾಯ್ತಾ? ಯಾರಿಗೆ ಇದರಲ್ಲಿ ಸರ್ ಬರೀ ಒಂದು 2-3 ಲೆಕ್ಕ ಮಾಡಿದ್ದೀರಾ ಅಂತ ಅನಿಸಿದ್ರೆ ನಿಮಗೆ, ಅದನ್ನು ಟೈಮ್ ಇದ್ರೆ ಅದನ್ನು ನೋಡ್ಬೋದು. ಅದರಲ್ಲಿ ಜಾಸ್ತಿ ಲೆಕ್ಕ ಮಾಡಿದ್ದೇನೆ. ಸರಿನಾ? ನೋಡಿ ಇಷ್ಟು ಹೇಳ್ತಾ ಇವತ್ತೊಂದು ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.